ಕ್ರೀಡಾಪಟುಗಳು ಇವತ್ತು ಕೈಯಲ್ಲಿ ಬ್ಯಾಟ್ ಹಿಡಿದು ಮೈದಾನದಲ್ಲಿ ತಮ್ಮ ಪ್ರದರ್ಶನವನ್ನು ಪ್ರದರ್ಶಿಸಲಿದ್ದಾರೆ. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದಂಥ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ವಲಯದ ಎಲ್ಲ ಸದಸ್ಯರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾದಂಥ ಪದ್ಮಪ್ರಸಾದ್ ಜೈನ್, ವಲಯಾಧ್ಯಕ್ಷರಾದ ಜಿಲ್ಲಾಧ್ಯಕ್ಷರು SKPA ಅಧ್ಯಕ್ಷರು ಸುಶೀಲ್ ಕುಮಾರ್, ವಲಯಾಧ್ಯಕ್ಷರು, ಮುಖ್ಯ ಅತಿಥಿಗಳಾದಂತಹ ಭಾಸ್ಕರ್ ಕುಲಾಲ್, ಮಾರಿಯಮ್ಮ ಪ್ರೌಢ ಸ್ಟಾರ್ ಕಾರ್ಕಳ, ಮೊಹಮ್ಮದ್ ಅಸ್ಲಂ, ಆಯಿಷಾ ಜ್ಯುವೆಲ್ಲರ್ಸ್ ಕಾರ್ಕಳ, ಗಿರೀಶ್ ರಾವ್, ಆಡಳಿತ ಮುಕ್ತೇಶ್ವರು, ಹಿರಿಯಂಗಡಿ ಕಾರ್ಕಳ, ದಯಾನಂದ್ ಬಂಟ್ವಾಳ್, ಪ್ರಧಾನ ಕಾರ್ಯದರ್ಶಿಗಳು SKPA, ಶ್ರೀ ಭಾರದ್ವಾಜ್, ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ SKPA, ಸಂತೋಷ್ ಜೈನ್, ಪಾಲುದಾರರು ಓಷಿಯಾನಿಕ್ ಇನ್ಫ್ರಾ ಕಾರ್ಕಳ, ಇವರೆಲ್ಲರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಇವರೊಂದಿಗೆ ನಮ್ಮ ವಲಯದ ಗೌರವಾಧ್ಯಕ್ಷರಾದಂಥ ಈಶ್ವರ್ ಕುಂಟಾಡಿ, ಗೌರವಾಧ್ಯಕ್ಷರು ಪ್ರಸನ್ನ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿ, ಕ್ರೀಡಾ ಕಾರ್ಯದರ್ಶಿ ವಿಜಯ್ ಹನಿ, ಕೋಶಾಧಿಕಾರಿ ಪ್ರಕಾಶ್ ಪ್ರಭು ಇವರು ವೇದಿಕೆಯನ್ನು ಹಂಚಿಕೊಳ್ಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾದ್ರೆ ದೇವರ ಸ್ತುತಿಯೊಂದಿಗೆ ಪ್ರಾರಂಭಿಸುವುದು. ನಮ್ಮ ವಲಯದ ಸತೀಶ್ ಇವರಿಂದ ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಧನ್ಯವಾದಗಳು ಸತೀಶ್ವರಂಗೆ ಅವರಿಗೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಅಧ್ಯಕ್ಷರಾದಂಥ ಸುಶೀಲ್ ಕುಮಾರ್ ಇವರು ಎಲ್ಲ ಗಣ್ಯರಿಗೆ ಶಾಲು ಹಾಕಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಈ ಮೂಲಕ ವಿನಂತಿಸ್ತಿದ್ದೇನೆ. ಇಂದಿನ ಸಮಾರಂಭದ ಉದ್ಘಾಟಕರಾದಂತಹ ಶ್ರೀ ಪದ್ಮಪ್ರಸಾದ್ ಜೈನ್, ಜಿಲ್ಲಾಧ್ಯಕ್ಷರು SKPA ಇವರನ್ನು ಸುಶೀಲ್ ಕುಮಾರ್ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಿದ್ದೇನೆ. ಮುಖ್ಯ ಅತಿಥಿಯಾದಂಥ ಶ್ರೀ ಭಾಸ್ಕರ್ ಕುಲಾಲ್, ಮಾರಿಯಮ್ಮ ಫ್ಲವರ್ ಸ್ಟಾರ್ ಕಾರ್ಕಳ ಇವರಿಗೂ ಅಧ್ಯಕ್ಷರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಿದ್ದೇನೆ. ಹಾಗೆಯೇ ಶ್ರೀ ಮೊಹಮ್ಮದ್ ಅಸ್ಲಂ, ಆಯಿಷಾ ಜ್ಯುವೆಲ್ಲರ್ಸ್ ಕಾರ್ಕಳ, ಶ್ರೀ ಗಿರೀಶ್ ರಾವ್, ಆಡಳಿತ ಮುಕ್ತೇಶ್ವರರು, ದುರ್ಗಾಪರಮೇಶ್ವರಿ ದೇವಸ್ಥಾನ ಕಾರ್ಕಳ, ಶ್ರೀ ದಯಾನಂದ್ ಬಂಟ್ವಾಳ್, ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ SKPA, ಶ್ರೀ ಭಾರದ್ವಾಜ್, ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ SKPA, ಶ್ರೀ ಸಂತೋಷ್ ಜೈನ್ ಕಾರ್ಕಳ,
ಹಾಗೆಯೇ ಇಂದಿನ ಕ್ರೀಡಾಕೂಟಕ್ಕೆ ಅಂಪೈರ್ ಆಗಿ ಶ್ರೀ ಕಾರ್ತಿಕ್ ಸೋನು ಹಾಗೂ ಸಾಯಿ ಪೂಜಾರಿ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಅಧ್ಯಕ್ಷರು ಸ್ವಾಗತಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಸಾಯಿ ಪೂಜಾರಿ ಹಾಗೂ ಸೋನು ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆ ಸ್ಕೋರರ್ ಆದಂಥ ಸುಹೇಲ್ ಸಾಣೂರು, ಕಮೆಂಟರ್ಸ್ ಸ್ಟಾರ್ ನವಾಜ್ ಹಾಗೂ ಸನತ್ ಬೈಲೂರು ಇವರು ಬಂದು ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಈ ಒಂದು ಕ್ರೀಡಾಕೂಟದ ಲೈವ್ ನೀಡಲಿಕ್ಕಿದ್ದಾರೆ ಲೈವ್ ಕ್ಲಿಕ್ ಲೈನ್ ಇದರ ವ್ಯವಸ್ಥಾಪಕರು. ಅದೇ ರೀತಿ ನಮ್ಮ ವಲಯದಲ್ಲಿ 4 ತಂಡಗಳನ್ನು ರಚಿಸಲಾಗಿದೆ. ಈ ತಂಡದ ಓನರ್ಗಳಾದಂಥ ರೈಸಿಂಗ್ ಸ್ಟಾರ್ನ ಸುಶಾಂತ್ ಕಿಯಾರ ಹಾಗೂ ಇವರ ಜೊತೆ ಸಂತೋಷ್ ಶೆಟ್ಟಿ ಇವರು ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಎರಡನೇ ತಂಡ ರಾಯಲ್ ಕ್ಲಿಕ್ ಇದರ ಮಾಲಕರಾದಂಥ ದತ್ತಾತ್ರೇಯ. ಮೂರನೇ ತಂಡ ಸೂಪರ್ ಕಿಂಗ್ಸ್ ಇದರ ಮಾಲಕರಾದಂಥ ಮಹೇಶ್ ದೇವಾಡಿಗ ಹಾಗೂ ಶರತ್. ನಾಲ್ಕನೇ ತಂಡ V2 ವಾರಿಯರ್ಸ್ ಇದರ ಮಾಲಕರಾದಂಥ ವಿಶ್ರಾಂತ್ ಭಜಗೋಳಿ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಈಗ ಉದ್ಘಾಟನೆಗೊಳ್ಳಲಿದೆ. ಎಲ್ಲ ಅತಿಥಿ ಅಭ್ಯಾಗತರು ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಪಂದ್ಯಾಟವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಂತಿಸಿದ್ದೇನೆ.
ದೀಪ ಬೆಳಗಿಸಿ ಉದ್ಘಾಟಿಸಿದಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಈಗಾಗಲೇ ಕಾರ್ಕಳದ ಮಾಜಿ ಅಧ್ಯಕ್ಷರಾದಂಥ ಶೇಖರ್ ರಾವ್ ಆಗಮಿಸಿದ್ದಾರೆ. ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶೇಖರ್ ರಾವ್, ಈಗ ಉದ್ಘಾಟಕರ ಮಾತು ಪದ್ಮಪ್ರಸಾದ್ ಜೈನ್ ಇವರಿಂದ. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಾರ್ಕಳ ವಲಯದವರು ನಡೆಸಿರುವಂಥ ಛಾಯಾ ಟ್ರೋಫಿ 2025 ಇದರ ಮುಖ್ಯ ಅತಿಥಿಗಳಾಗಿರುವಂತಹ ಭಾಸ್ಕರ್ ಕುಲಾಲ್ ಅವರೇ, ಶ್ರೀ ಮೊಹಮ್ಮದ್ ಅಸ್ಲಾಂ ಅವರೇ, ಹಿರಿಯಂಗಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಗಿರೀಶ್ ರಾವ್ ಅವರೇ, ಭರದ್ವಾಜ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ದಯಾನಂದ್ ಬಂಡವಾಳ ಅವರೇ, ಓಷನಿಕ್ ಇನ್ಫ್ರಾದ ಪಾಲ್ದಾರರಾಗಿರುವಂತಹ ಸಂತೋಷ್ ಅವರೇ ಹಾಗೂ ಕಾರ್ಕಳ ವಲಯದ ಅಧ್ಯಕ್ಷರಾದಂತಹ ಸುಶೀಲ್ ಕುಮಾರ್ ಅವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಪದಾಧಿಕಾರಿಗಳೇ ಹಾಗೂ ನನ್ನೆಲ್ಲ ಛಾಯಾ ಮಿತ್ರರೇ, ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಕಾರ್ಕಳ ವಲಯದವರು ಕಳೆದ 3 ವರ್ಷಗಳಿಂದ ಛಾಯಾ ಟ್ರೋಫಿಯನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೇವೆ. ಈ PPL ಮಾದರಿಯ ಕ್ರಿಕೆಟ್ ಕೂಟ ನಮ್ಮ ಗೌರವಾಧ್ಯಕ್ಷರಾದಂಥ ಈಶ್ವರ್ ಕುಂಟಾರಿ ಅವರು ಅಧ್ಯಕ್ಷರಾದಂತಹ ಸಮಯದಲ್ಲಿ ಆರಂಭಗೊಂಡು ಕಳೆದ ವರ್ಷ ಸುಶೀಲ್ ಕುಮಾರ್ ಅವರ ನೇತೃತ್ವದಲ್ಲಿ, ಈ ವರ್ಷ ಮತ್ತೊಮ್ಮೆ ಸುಶೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಅತ್ಯುತ್ತಮವಾಗಿ ಇಲ್ಲಿ ಆಯೋಜನೆಗೊಂಡಿದೆ. ಕಳೆದ 15 ದಿನಗಳಿಂದ ನಮ್ಮೆಲ್ಲ ಛಾಯಾಗ್ರಾಹಕರು ಬೇರೆ ಬೇರೆ ಮೈದಾನಗಳಲ್ಲಿ ಅಭ್ಯಾಸ ಪಂದ್ಯಾಟದಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ನಾವು ಇವತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಾಢ್ಯರಾಗ್ತೇವೆ. ಕ್ರಿಕೆಟ್ ಅನ್ನೋದು ಭಾರತೀಯರ ಒಂದು ಜನಪ್ರಿಯವಾದಂತಹ ಒಂದು ಕ್ರೀಡೆ. ಈ ಕ್ರೀಡೆ ನಮ್ಮೆಲ್ಲರನ್ನ ಒಗ್ಗೂಡಿಸ್ತದೆ ಮತ್ತು ನಮ್ಮಲ್ಲಿ ಒಂದು ಲೀಡರ್ಶಿಪ್, ಯಾಕೆಂತ ಹೇಳಿದರೆ 11 ಜನರಿಗೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ, ಅವನಿಗೆ ಲೀಡರ್ಶಿಪ್ಪನ್ನು ಕಲಿಸ್ತದೆ, ತಾಳ್ಮೆಯನ್ನು ಕಲಿಸ್ತದೆ ಮತ್ತು ಒಬ್ಬರನ್ನೊಬ್ಬರು ಅರಿತುಕೊಳ್ಳಲಿಕ್ಕೆ ಕೂಡ ಇದು ಸಹಕಾರಿಯಾಗ್ತದೆ. ಇದೊಂದು ಜೀವನದ ಪಾಠ ಅಂತ ಕೂಡ ಹೇಳ್ಬೋದು. ಈ ಒಂದು ಕ್ರೀಡಾಕೂಟವನ್ನು ಬಹಳ ಅತ್ಯುತ್ತಮವಾಗಿ ಇವತ್ತು ಆಯೋಜನೆಯನ್ನು ಮಾಡಿದಂತಹ ಈ ವಲಯದ ಅಧ್ಯಕ್ಷರು ಸುಶೀಲ್ ಕುಮಾರ್ ಮತ್ತು ಇಲ್ಲಿಯ ಕ್ರೀಡಾ ಕಾರ್ಯದರ್ಶಿಗಳಾದಂತಹ ವಿಜಯ್ ಅವರ ಮುಂದಾತ್ವದಲ್ಲಿ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ನಾನು ಹಾರೈಸ್ತಾ ಇದ್ದೇನೆ. ಈ ಕ್ರೀಡಾಕೂಟದಲ್ಲಿ ನಮ್ಮಲ್ಲಿ 4 ತಂಡಗಳನ್ನು ಮಾಡಲಾಗಿದೆ. ನಾವು ಕಾರ್ಕಳದಲ್ಲಿ 140ಕ್ಕೂ ಹೆಚ್ಚು ಜನ ಛಾಯಾಗ್ರಾಹಕರಿದ್ದೇವೆ. ಭಾಗಶಃ ಒಂದು ಸಂಘಟನೆಯಿಂದ 4 ತಂಡಗಳನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಛಾಯಾಗ್ರಾಹಕರಿಂದ ಮಾತ್ರ ಅಂತ ಹೇಳಲಿಕ್ಕೆ ನಾನು ಭಾಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಆದರೆ ಇಷ್ಟೊಂದು ಬಲಿಷ್ಠ ಸಂಘಟನೆ ಖಂಡಿತವಾಗಿ ಇನ್ನೊಂದಿಲ್ಲ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ತಾ ಬರ್ತಾ ಇದ್ದೇವೆ. ಇವತ್ತು 4 ಅಲ್ಲ 8 ತಂಡಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು. ಆದರೆ 8 ತಂಡಗಳನ್ನು ಮಾಡಿದರೆ ನಾವು ಕೂಡ ಆಡಬೇಕಾಗ್ತದೆ. ಆದರೆ ಗ್ರೌಂಡಲ್ಲಿ ನಾವು ಬೇರೆ ತಂಡಗಳನ್ನು ಪ್ರೋತ್ಸಾಹಿಸುವುದು ಕೂಡ ಅಷ್ಟೇ ಅಗತ್ಯ. ಇವತ್ತು 4 ತಂಡದ ಎಲ್ಲ ಓನರ್ಸಿಗೆ, ಕ್ಯಾಪ್ಟನ್ ಮತ್ತು ಎಲ್ಲ ತಂಡದ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ SKPA. ಮುಖ್ಯ ಅತಿಥಿಯಾದಂತಹ ಮೊಹಮ್ಮದ್ ಅಸ್ಲಾಂ ಇವರಿಂದ ಶುಭಾಶಯದ ಮಾತು. Photographer Association
ಉಡುಪಿ ಜಿಲ್ಲೆ ಕಾರ್ಕಳ ಇವರೊಂದು ಆಯೋಜಿಸಿದ ಕ್ರಿಕೆಟ್ ಛಾಯಾ ಟ್ರೋಫಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಚಿಕ್ಕದಾಗಿ ಚೊಕ್ಕದಾಗಿ ಶುಭಾಶಯವನ್ನು ಕೋರಿದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾದಂಥ ಭಾಸ್ಕರ್ ಕುಲಾಲ್ ಇವರಿಂದ ಶುಭಾಶಯದ ಮಾತು. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಎಲ್ಲರ ನಾನು ಶುಭ ಹಾರೈಸ್ತೇನೆ. ಶುಭಾಶಯ ಸಲ್ಲಿಸಿದ್ದಾರೆ. ಅದೇ ರೀತಿ ಗಿರೀಶ್ ರಾವ್ ಇವರಿಂದ 2 ಮಾತು. ಬದುಕು ತುಂಬ ಸ್ಪರ್ಧಾತ್ಮಕ ಯುಗದಲ್ಲಿದೆ. ಇಂಥ ಸ್ಪರ್ಧಾತ್ಮಕ ಯುಗದಲ್ಲಿ ಕೂಡ ತನ್ನ ಅಸೋಸಿಯೇಷನ್ನ ಸದಸ್ಯರನ್ನು ಒಟ್ಟುಗೂಡಿಸಿ ಅವರಲ್ಲಿ ಮಾನಸಿಕವಾಗಿ ಶಾರೀರಿಕವಾಗಿ ಅವರನ್ನು ಇನ್ನಷ್ಟು ಉತ್ಸುಕರಾಗಿ ಮಾಡುವಂಥ ಒಂದು ಇವತ್ತು ಕ್ರೀಡಾಕೂಟವನ್ನು ಆಯೋಜಿಸಿದಂಥ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ಗೆ ಮೊದಲದಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಈ ಸಂಘಟನೆಯನ್ನು ಭಾಳ ಬಲಿಷ್ಠವಾಗಿ ಕಟ್ಟಿದಂಥ ಎರಡೂ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಆತ್ಮೀಯರು ಆದಂಥ ಪದ್ಮಪ್ರಸಾದ್ ಜೈನ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಹುಶಃ ನನಗೆ ಗೊತ್ತಿದ್ದಾಗೆ ನನಗೆ ಫೋಟೋಗ್ರಾಫರ್ ಅಸೋಸಿಯೇಷನ್ನೊಂದಿಗೆ ಒಂದು 35-40 ವರ್ಷದ ಒಂದು ಬಾಂಧವ್ಯ ಇದೆ. ಯಾಕೆ ಹೇಳಿದರೆ ನನ್ನ ಚಿಕ್ಕಪ್ಪ ಕೂಡ ಇದರಲ್ಲಿ ಭಾಳಷ್ಟು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ನನ್ನ ಅಣ್ಣ ಕೂಡ ಸುರೇಂದ್ರ ಕೂಡ ಇದ್ದಾರೆ ಇಲ್ಲಿ. ಬಹುಶಃ ನಾನು ಕೂಡ ಒಂದು 25 ಫಂಕ್ಷನಿಗೆ ನಿಮ್ಮ ಲೈಟ್ ಇಡಲಿಕ್ಕೆ ಹೋಗಿದ್ದೇನೆ, ನೆನಪಿದೆ ನನಗೆ. ವಿಡಿಯೋಗ್ರಾಫರ್ ಆಗುವಾಗ ನನ್ನ ಚಿಕ್ಕಪ್ಪನೊಟ್ಟಿಗೆ ಹೋಗಿದ್ದೇನೆ, ಸಾಧಾರಣ ಒಂದು 25 ವರ್ಷಗಳ ಹಿಂದೆ. ಅದು ನೆನಪಾಯ್ತು ನನಗೆ ನಿನ್ನೆ ರಾತ್ರಿ, ಅದು ನಾನು ನೆನಪು ಮಾಡ್ತಾ ಕೂತೆ. ಬಹುಶಃ ನಾನು ಯಾಕೆ ಏನು ಹೇಳ್ತಾ ಇದ್ದೇನೆ ಹೇಳಿದರೆ, ನಿಮ್ಮ ಎರಡೂ ಜಿಲ್ಲೆಗಳಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ, ಒಂದು ಸಾಂಸ್ಕೃತಿಕ ಸ್ಪರ್ಧೆ ಆಗಲಿ ಪ್ರಥಮ ಬಹುಮಾನ ಕಾರ್ಕಳ, ಕ್ರಿಕೆಟ್ ಆಗಲಿ ಪ್ರಥಮ ಬಹುಮಾನ ಕಾರ್ಕಳ, ಬಂಟ್ವಾಳದಲ್ಲಿ ಹಗ್ಗ ಜಗ್ಗಾಟ ಯಾವುದೇ ಕಾರ್ಯಕ್ರಮ ಆಗಲಿ ಪ್ರಥಮ ಬಹುಮಾನ ಕಾರ್ಕಳ ವಲಯ. ಬಹುಶಃ SKPಯಲ್ಲಿರುವಂಥವ್ರು ಕೇವಲ ಫೋಟೋಗ್ರಾಫರ್ ಅಲ್ಲ, ಎಲ್ಲ ಪ್ರತಿಭಾನ್ವಿತರಿದ್ದಾರೆ. ನಾಟಕ ರಂಗದಲ್ಲಿ ಮಾಡುವವರಿದ್ದಾರೆ, ಕಾರ್ಯಕ್ರಮ ನಿರೂಪಕರಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ ಮಾಡುವವರಿದ್ದಾರೆ. ಬಹುಶಃ ಇದೊಂದು ಕುಟುಂಬವಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಮೆಲ್ಲರ ಕಾರ್ಯಕ್ರಮಕ್ಕೆ ನಾವು ಪ್ರತಿ ಕಾರ್ಯಕ್ರಮಕ್ಕೆ ನಿಮ್ಮ ಅಧ್ಯಕ್ಷರಾದಂಥ ಸುಶೀಲ್ ಕುಮಾರ್ ಅವರು ಕೇಳಿದಾಗ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಸಭಾಭವನ ಎಲ್ಲ ಕಾರ್ಯಕ್ರಮಗಳಿಗೆ ಕೊಡ್ತಾ ಇದ್ದೇವೆ. ಆ ಒಂದು ಪ್ರೀತಿಯಿಂದ ನನ್ನನ್ನು ಆಮಂತ್ರಿಸಿದ್ದೀರಿ, ಅದಕ್ಕೆ ಅತ್ಯಂತ ಆಭಾರಿಯಾಗಿದ್ದೇನೆ. ನಿಮ್ಮಲ್ಲಿ ನಡೆಯುವಂಥ ಕುಟುಂಬ ಸಮ್ಮಿಲನ ಕಾರ್ಯಕ್ರಮಗಳು ಹಾಗೂ ನಿಮ್ಮಲ್ಲಿರುವಂಥ ಮಕ್ಕಳಿಗೆ ನೀವು ನೀಡುವಂಥ ಪ್ರೋತ್ಸಾಹಗಳನ್ನು ಭಾಳ ಅಚ್ಚುಮೆಚ್ಚಾಗಿ ನಮಗೆ ಅದು ಕಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಕೇವಲ ಒಂದು ಫೋಟೋಗ್ರಾಫಿಗಳಿಗೆ ಸೀಮಿತವಾಗಿರದೆ, ನಿಮ್ಮಲ್ಲಿ ನಂಗೆ ಗೊತ್ತಿದೆ ಸಹಕಾರಿ ಕ್ಷೇತ್ರ ಇದೆ. ನಿಮ್ಮ ಫೋಟೋಗ್ರಾಫರ್ಗೆ ಏನಾದರೂ ಅವಘಡ ಆದರೆ ಅವರಿಗೆ ಇನ್ಸೂರೆನ್ಸ್ ಕೊಡುವಂಥದ್ದು, ನಿಮಗೆ ಒಂದು ಲಿಮಿಟೆಡ್ ಲೋನ್ ಕೊಡುವಂಥದ್ದು ಇದೆ. ಬಹುಶಃ ಕಾರ್ಕಳದ ದತ್ತಾತ್ರೇಯ ಅವರು ಅದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಂಗೆ ಗೊತ್ತಿದೆ. ಬಹುಶಃ ನೀವು ಮಾಡುವಂಥ ಈ ಕೆಲಸ ಇನ್ನಷ್ಟು ಒಳ್ಳೆಯದಾಗಲಿ. ಪ್ರತಿ ವರ್ಷ ಆಯೋಜಿಸುವಂಥ ಕ್ರೀಡಾಕೂಟಗಳು ಇನ್ನಷ್ಟು ಮೆರುಗನ್ನು ಪಡೆಯಲಿ, ಇನ್ನಷ್ಟು ಪ್ರಶಸ್ತಿಗಳನ್ನು ಪಡೆಯಲಿ. ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಇನ್ನಷ್ಟು ಜನರ ಬಾಳಿನಲ್ಲಿ ಬದುಕು ಆಗಲಿ, ಎಲ್ರಿಗೂ ಒಂದು ಹೆಮ್ಮೆ ಕೊಡುವಂಥ ಸಂತೋಷ ಕೊಡುವ ಅಸೋಸಿಯೇಷನ್ ಆಗಿ ಮೂಡಿ ಬರಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಈ ಕ್ರೀಡಾಕೂಟಕ್ಕೆ ನಿಮಗೆಲ್ಲರಿಗೂ ಶುಭ ಹಾರೈಸ್ತಾ ಅವಕಾಶಕ್ಕಾಗಿ ಇವತ್ತು ಮುನ್ನಿಸ್ತೇನೆ. ಶುಭಾಶಯ ಕೋರಿದ ಗಿರೀಶ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಸಂತೋಷ್ ರಾವ್ ಈಗಾಗಲೇ ಶುಭಾಶಯವನ್ನು ಸಲ್ಲಿಸಿದ್ದಾರೆ, ಮಾತನಾಡುವುದಿಲ್ಲ ಅಂತೇಳಿ. ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ದಯಾನಂದ್ ಬಂಟ್ವಾಳ ಇವರಿಂದ ಶುಭಾಶಯದ ಮಾತು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇದರ ಕಾರ್ಕಳ ವಲಯದ ಮಾನ್ಯ ಅಧ್ಯಕ್ಷರೇ, ಉದ್ಘಾಟಕರಾದ ಜಿಲ್ಲಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರುವಂಥ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಕಾರ್ಕಳ ವಲಯದೆಲ್ಲ ಸದಸ್ಯರೇ, ಹೆಂಗೆ ಖಂಡಿತ ಗೊತ್ತುಂಡು ಯಾನ ದುಂಬ ಅವರು ಅಂತೆ ಈ ಪೊಟ್ಟನಾಗ ಏಪ ಕೈದಾಪಣ ಅಂತ ಖಂಡಿತ ಎನ್ನ ಮನಸ್ಸಿಡ್ಲಿತ್ತಂದ್ರೆ ನಿಖಲ ಮನಸ್ಸಿಡ್ಲ ಅಂಚನೆ ಉಂಡು ಎನ್ನೊಂದು ಈ ಕಾರ್ಯಕ್ರಮ ಎಡ್ಡೆ ಆವಾಡು ಹೆಂಗೆ ಪಾತ್ಯಾರ್ನ ಅಂಚಿನ ಟೈಮ್ ನನಲ ಉಂಡು ಅಂಚನಟೆ ಆದ್ರೆ ನಿಕ್ಲಿ ಮಾತಾರಿಗಳ 4 ತಂಡಗಳ ಎಡ್ಡೆ ಅವಾರ್ಡ್ ಪಂಡದನ್ನು ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸೊಂದು, ಕೃತಜ್ಞತೆಯನ್ನು ಸಲ್ಲಿಸೊಂದು, ಏನನ್ನು ಲೆತ್ತಿನಕ್ಕೆ ಬಕ್ಕುಡವರ ಕೃತಜ್ಞತೆ ಸಲ್ಲಿಸೊಂದು ಈ ಏನು ನಿಕ್ಲಿ ಮಾತಾರಿಗಳ ಕೃತಜ್ಞತೆ ಸಲ್ಲಿಸೊಂದಲ್ಲೇ. ಜೈ ಹಿಂದ್, ಜೈ SKP. ಧನ್ಯವಾದಗಳು ದಯಾನಂದ್ ಬಂಟ್ವಾಳ ಅವರಿಗೆ. ಅದೇ ರೀತಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ಆದಂಥ ಶ್ರೀ ಭಾರದ್ವಾಜ್ ಅವರಿಂದ ಶುಭಾಶಯದ ಮಾತು. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೆ ಅನಿಸಿದ ಇದು ಹೆಚ್ಚು ಮಾತಾಡೋ ಸಮಯ ಅಲ್ಲ, ಅದು ಸಮೇತ ಕೆಲವು ಮಾತುಗಳನ್ನು ನಾಡ್ತೇನೆ. ಇತ್ತೀಚೆಗೆ 4 ವರ್ಷ 5 ವರ್ಷಗಳ ಹಿಂದೆ ನಾವು ಯಾವುದಾದ್ರು ಸಮಾರಂಭಕ್ಕೆ ಹೋದರೆ
ಒಂದು ಹುಡುಗನ ಕಡೆಯವರು ಒಂದು ಕಡೆ ಕೂತ್ಕೊಳ್ತಾ ಇದ್ರು, ಹುಡುಗಿ ಕಡೆ ಫೋಟೋಗ್ರಾಫರ್ ಒಂದು ಕಡೆ ಕೂತ್ಕೊಳ್ತಾ ಇದ್ರು. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾರೆ. ಎಲ್ಲ ಇದು ಫೈಲ್ಗಳು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ತಾರೆ, ಒಳ್ಳೆ ಫೋಟೋಗಳು ಬೇಕಾದ್ರೆ ಈ ಕಡೆ ಬಂದು ತೆಗಿ ಅಂತ ಹೇಳ್ತಾರೆ. ಅದು ಯಾವುದಕ್ಕೆ ಆಯಿತು ಅಂತ ಹೇಳಿದ್ರೆ ಇಂಥ ಕ್ರೀಡಾಕೂಟ ಆಗೋದ್ರಿಂದ ಆಗ್ತಾಯಿದೆ. ಇಂಥ ಕ್ರೀಡಾಕೂಟಗಳು ಇನ್ನೂ ಆಗಲಿ ಅಂತ ನಾನು ಬಯಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು, ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿಯಾದ ಭರದ್ವಾಜ್ ಅವರಿಗೆ. ಇನ್ನು ನಮ್ಮ ವಲಯಾಧ್ಯಕ್ಷರಾದಂಥ ನಗುಮುಖದ ನವತರುಣ ಶ್ರೀ ಸುಶೀಲ್ ಕುಮಾರ್ ಇವರಿಂದ ಅಧ್ಯಕ್ಷತೆಯ ಮಾತು. ಎಲ್ರಿಗೂ ನಮಸ್ಕಾರ. ಇದನ್ನು ಆಗಮಿಸಿದ ನಮ್ಮ ಮುಖ್ಯ ಅತಿಥಿಗಳಿಗೆ ವಂದಿಸ್ತಾ ಇದ್ದೇನೆ. ಹಾಗೂ ಇವತ್ತು ಇಲ್ಲಿ ಆಡಲಿಕ್ಕಿರುವ 4 ಟೀಮ್ ಓನರ್ಸಿಗೂ ಹಾಗೂ ಪ್ಲೇಯರ್ಸಿಗೂ ಆಫ್ ಲಕ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೂ ಎಲ್ಲ ಫೋಟೋಗ್ರಾಫರ್ಸಿಗೂ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಬ್ಯುಸಿ ಡೇಟ್, ಎಲ್ಲರೂ ಫ್ರೀ ಮಾಡ್ಕೊಂಡಿದ್ದಾರೆ, ಕೆಲವರು ಫಂಕ್ಷನ್ ಕೂಡ ಬಿಟ್ಟಿದ್ದಾರೆ, ಫಂಕ್ಷನನ್ನು ಬಿಟ್ಟು ಕೂಡ ಇಲ್ಲಿ ಆಡಲಿಕ್ಕೆ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಒನ್ಸ್ ಅಗೇನ್. ಅವಕಾಶಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಅಧ್ಯಕ್ಷರಿಗೆ. ಸಮಯ ಚೊಕ್ಕದಾಗಿ ಒಂದು ಸಭಾ ಕಾರ್ಯಕ್ರಮವನ್ನು ಈಗಾಗಲೇ ನೆರವೇರಿಸಿದ್ದೇವೆ. ಆತ್ಮೀಯರೇ, ಈ ಒಂದು ವೇದಿಕೆಯಲ್ಲಿ ನಮಗೆ ನಮ್ಮ SKPಯ ಒಬ್ಬ ಬಹಳ ದೊಡ್ಡ ಸಪೋರ್ಟರ್ ಅಂತ ಹೇಳಿದರೆ ಗಿರೀಶ್ ರಾವ್. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಅದರ ಆಡಳಿತ ಮುಖ್ಯಸ್ಥರಾಗಿರುವಂಥ ಗಿರೀಶ್ ಅವರು ನಮಗೆ SKPಯ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅದಕ್ಕೆ ಹಾಲನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಭಾಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಎಲ್ಲ SKPಯ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ವೇದಿಕೆಯಲ್ಲಿರುವಂತಹ ಭಾಸ್ಕರ್ ಇರ್ಬೋದು, ಇವರು ಅಹಮದ್ ಇರ್ಬೋದು, ಸಂತೋಷ್ ಇರ್ಬೋದು, ಮತ್ತು ನಮ್ಮ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಇದರ ನಡುವೆ ಒಂದು ಅವಕಾಶವನ್ನು ತೆಗೆದುಕೊಂಡು ಇವರನ್ನು ಅಭಿನಂದಿಸ್ತಾ ಇದ್ದೇವೆ. ಕೊನೆಯದಾಗಿ ಧನ್ಯವಾದ ಕಾರ್ಯಕ್ರಮ ಆಗಮಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಮ್ಮ ವಲಯಾಧ್ಯಕ್ಷರಲ್ಲಿ ವಿನಂತಿಸುತ್ತಿದ್ದೇನೆ. ಆಗಮಿಸಿದಂಥ ಎಲ್ಲ ಕ್ರೀಡಾಪಟುಗಳು, ವಲಯದ ಎಲ್ಲ ಸದಸ್ಯರಿಗೂ ಹಾಗೂ ಸಹಕರಿಸಿದಂತಹ ಎಲ್ಲ ಬಂಧು ಮಿತ್ರರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತಿದ್ದೇವೆ. ಇನ್ನು ಪಂದ್ಯಾಟ ಶುರುವಾಗಲಿಕ್ಕಿದೆ. ಎಲ್ಲ ತಂಡದ ಅತಿಥಿಗಳು ಕ್ರೀಡಾಂಗಣದಲ್ಲಿ ಬ್ಯಾಟ್ ಹಿಡಿಯುವ ಮೂಲಕ ಪಂದ್ಯಾಟವನ್ನು ಉದ್ಘಾಟಿಸಬೇಕು.
ಸೌತ್ ಕನ್ನಡ ಫೋಟೋಗ್ರಾಫರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇವರ ಆಶ್ರಯದಲ್ಲಿ ದಿನದ ಆರಂಭಿಕ ಪಂದ್ಯಾಟದ ನಾಣ್ಯಚಿಮ್ಮಿಕೆಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಒಂದೆಡೆ SKPA ರೈಸಿಂಗ್ ಸ್ಟಾರ್ ವರ್ಸಸ್ SKPA V2 ವಾರಿಯರ್ಸ್. ಎರಡು ತರದ ಕಪ್ತಾನರು ಗಮನಿಸಿಕೊಳ್ಳಿ. ನಾಣ್ಯಚಿಮ್ಮಿಕೆಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಆರಂಭಿಕ ದಿನದ ಪ್ರಥಮ ಪಂದ್ಯಾಟದ ನಾಣ್ಯಚಿಮ್ಮಿಕೆಗಾಗಿ ಎರಡೂ ತರದ ಕಪ್ತಾನರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದಿನದ ಆರಂಭಿಕ ಪಂದ್ಯಾಟದ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಒಂದೆಡೆ SKPA ರೈಸಿಂಗ್ ಸ್ಟಾರ್ ವರ್ಸಸ್ SKPA V2 ವಾರಿಯರ್ಸ್.